ಕಣ್ಣಿನಲ್ಲಿ ಬಾಯಲ್ಲಿ ರಕ್ತವನ್ನು ಸುರಿಸಿಕೊಂಡು ಗೋಳಾಡುತ್ತಾ ಎಲ್ಲಿಗೆ ಹೋಗುತ್ತಿರುವಿರಿ? ಸ್ವಾಮಿ, ನಾವು ಪರದೇಶಿಗಳು ಮುಂದೆ ಕಾಣುವ ಕಳಿಂಗ ನಗರಕ್ಕೆ ಹೋಗುತ್ತಿರುವೆವು ಸ್ವಾಮಿ. ಅಯ್ಯ,
ಆ ಹಾಳಾದ ಕಳಿಂಗ ನಗರಕ್ಕೆ ಹೋಗುತ್ತಿರುವಿರಿ? ಸ್ವಾಮಿ, ಆ ಕಳಿಂಗ ನಗರದಲ್ಲಂತಹದೇನು ನಡೆದಿದೆ ಸ್ವಾಮಿ? ಅಯ್ಯ ಕುರುಡ, ನಾನು ಕೂಡ ಆ ದೇಶದವನೇ. ಆ ದೇಶದ ದೊರೆಯಾದ ಸತ್ಯವ್ರತ ಮಹಾರಾಜನು ಶನಿದೇವರ ಮಾಯಕ್ಕೆ ಸಿಲುಕಿ ದೇಶಭ್ರಷ್ಟನಾಗಿ ಹೋದ ಮೇಲೆ ಬರ್ಬರ ದೇಶದ ದುಷ್ಟದಿಮ್ಮ ಮಹಾರಾಜನು ಮಂತ್ರಿಯನ್ನು ಸೆರೆ ಹಿಡಿದು ಪ್ರಜೆಗಳನ್ನು ನಾನಾ ರೀತಿಯಾಗಿ ಹಿಂಸಿಸುತ್ತಿರುವನು. ಆ ಹಿಂಸೆಯನ್ನು ಸಹಿಸಲಾರದೆ ನಾನು ಸಹ ಬಂದು ಇಲ್ಲಿ ಈ ಕುಲುಮೆಯನ್ನು ಇಟ್ಟುಕೊಂಡು ಜೀವನವನ್ನು ಮಾಡುತ್ತಿರುವೆನು. ನೀವು ಸಹ ನಮ್ಮ ಮನೆಗೆ ಬಂದಿದ್ದೆ ಆದರೆ ನಾನೇ ನಿಮ್ಮನ್ನು ಸಾಕಿ ಸಲಹುವೆನು. ಸ್ವಾಮಿ, ಆದರೂ ನಾವು ಕೂತುಂಡು ಅಭ್ಯಾಸವಿಲ್ಲ ಸ್ವಾಮಿ. ಏನಾದರೂ ಕೆಲಸವನ್ನು ತೋರಿಸಿದರೆ ಊಟಕ್ಕಾಗಿ ಆ ಕೆಲಸವನ್ನು ಮಾಡುವೆವು ಸ್ವಾಮಿ. ಅಯ್ಯ, ನಿನಗೆ ನೇತ್ರಗಳಿಲ್ಲದ ಕಾರಣ ನೀನು ನನ್ನ ಕುಲುಮೆಯ ತಿದಿಯನ್ನು ಒತ್ತು. ಆಗಬಹುದು ಸ್ವಾಮಿ. ನಿನ್ನ ಮಡದಿಗೆ ನಾಲಿಗೆ ಇಲ್ಲದ ಕಾರಣ ಕಾದ ಕಬ್ಬಿಣವನ್ನು ಬಡಿಯಲಿ. ತಮ್ಮಪ್ಪಣೆಯಂತಾಗಲಿ ಸ್ವಾಮಿ. ನಿನ್ನ ಕುಮಾರನಿಗೆ ಕರಗಳಿಲ್ಲದ ಕಾರಣ ಅಂಗಳದಲ್ಲಿ ಕೋಳಿಗಳನ್ನು ಮೇಯಿಸಲಿ. ತಮ್ಮಿಚ್ಛೆಯಂತಾಗಲಿ ಸ್ವಾಮಿ. ಈ ಕೆಲಸವನ್ನು ಮಾಡಿದ್ದೆ ಆದರೆ ದಿನಕ್ಕೊಂದು ಊಟ, ಒಂದು ಆಣಿ ಕೂಲಿಯನ್ನು ಕೊಟ್ಟು ಸಾಕಿ ಸಲಹುವೆನು. ಹಾಗೆ ಆಗಲಿ ಸ್ವಾಮಿ. ಹಾಗಾದರೆ ಬನ್ನಿ, ನಮ್ಮ ಮನೆಗೆ ಹೋಗೋಣ. ಮಂತ್ರಿ, ಯಾರೋ ಯತಿವರ್ಯರು ಬಂದು ಈ ಸಿಂಹಾಸನವನ್ನು ಏರಿದ ಮೇಲೆ ಮತ್ತೆ ಈ ಸಿಂಹಾಸನವನ್ನು ಏರಲು ಉದರ ಬಾಧೆ ಕಾಣಿಸುತ್ತಿರುವುದು. ಇದಕ್ಕೆ ಏನು ಮಾಡಬೇಕು ಮಂತ್ರಿ? ಅಂತ ಸಾಧು ಸತ್ಪುರುಷರನ್ನು ಅಂಗೈನಾರ ಮಾಡಿದ ಕಾರಣ ನಿಮಗೆ ಉದರಬಾಧೆ ಉಂಟಾಗಿರುವುದು. ಇದಕ್ಕೆ ಏನು ಮಾಡಬೇಕು ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆ ಮುಂಭಾಗದಲ್ಲಿ ಒಂದು ತಕಡೆಯನ್ನು ಅಳವಡಿಸಿ ಅದರಲ್ಲಿ ಒಂದು ಕಡೆ 10 ಲಕ್ಷ ಬೆಳೆ ಬಾಳುವ ಬಂಗಾರವನ್ನು ಇಡಿಸಿ ಇದರ ಸಮತೂಕಕ್ಕೆ ಯಾರಾದರೂ ಬಂದು ಧರ್ಮವನ್ನು ಕೊಟ್ಟಿದ್ದೆ ಆದರೆ ನಿಮ್ಮ ಉದರ ಬಾಧೆ ಕಡಿಮೆ ಆಗುವುದು. ಯಾರಲ್ಲಿ? ನಮ್ಮ ಅರಮನೆಯ ಮುಂಭಾಗದಲ್ಲಿ ಒಂದು ತಕ್ಕಡಿಯನ್ನು ಅಳವಡಿಸಿ ಒಂದು ಕಡೆ 10 ಲಕ್ಷ ಬೆಲೆ ಬಾಳುವ ಬಂಗಾರವನ್ನು ಇಳಿಸಿ ಇದರ ಸಮತೂಕಕ್ಕೆ ಕುರುಡರಾಗಲಿ ಕುಂಟರಾಗಲಿ ಧರ್ಮ ಕೊಡತಕ್ಕದ್ದೆಂದು ಡಂಗೂರದ ಮೂಲಕ ಸಾರಿ. ಕೇಳ್ರಿ, ಸೂರ್ಸೇನಾ ಮಹಾರಾಜರು ಅರಮನೆ ಮುಂಭಾಗದಲ್ಲಿ ಒಂದು ತಕ್ಕಣೆಯನ್ನು ಅಳವಡಿಸಿದ್ದಾರೆ. ಒಂದು ಕಡೆ 10 ಲಕ್ಷ ಬಾಳುವ ಬಂಗಾರ ಇಟ್ಟಿದ್ದಾರೆ. ಅದರ ಸಮತೂಕಕ್ಕೆ ಕುರುಡರಾಗಲಿ ಕುಂಟರಾಗಲಿ ಯಾರಾದ್ರೂ ಬಂದು ಧರ್ಮವನ್ನು ಕೊಟ್ಟು ದಾನವನ್ನು ಪಡೆದುಕೊಳ್ಳಬಹುದು. ಕೇಳ್ರಪ್ಪೋ ಕೇಳ್ರಿ. ಸ್ವಾಮಿ ನೀಲಕಂಠಾಚಾರ್ಯರೇ, ಅಯ್ಯ ನಾವು ಕೂಡ ಹೋಗಿ ಪ್ರಯತ್ನಿಸಬಹುದೇ? ಅಯ್ಯ, ಎಲ್ಲರೂ ಪ್ರಯತ್ನಿಸಬಹುದು. ಬನ್ನಿ ಹೋಗೋಣ. ಸ್ವಾಮಿ ಕೂಡ ಧರ್ಮವನ್ನು ಕೊಡುವನು. ಏನಯ್ಯ, ನಿನ್ನೆ ತಾನೇ ಕಳ್ಳತನ ಮಾಡಿ ಕಣ್ಣು ನಾಲಿಗೆಯನ್ನು ಕೀಳಿಸಿಕೊಂಡು ದೇಶಭ್ರಷ್ಟರಾಗಿ ಹೋಗಿರುವ ಈಗ ತಾನೇ ದೊಡ್ಡದಾಗಿ ಬಂದು ಧರ್ಮ ಕೊಡ್ತಕ್ಕೆಂದು ಬಂದಿರುವಯ್ಯ. ಇದರಲ್ಲಿ ಏನಾದರೂ ಸೋದರೆ ಮರಣದಂಡನೆ ವಿಧಿಸುವೆನು. ಸ್ವಾಮಿ, ಹಾಗೇ ಆಗಲಿ ಸ್ವಾಮಿ. ಯಾರಲ್ಲಿ? ಈತನನ್ನು ಎಳೆದುಕೊಂಡು ಹೋಗಿ ಶೂಲಕ್ಕೆ ಹಾಕಿ. ಮಹಾರಾಜರೇ, ಸ್ವಲ್ಪ ತಡೆಯಿರಿ. ಈತನು ಮೊನ್ನೆ ತಾನೇ ಕಥಾಶ್ರವಣವನ್ನು ಮಾಡಿಸಿ ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡಿದ್ದನು. ಅದನ್ನು ಈ ಚೀಟಿಯಲ್ಲಿ ಬರೆದಿದ್ದಾನೋ ಇಲ್ಲವೋ ವಿಚಾರಿಸಿ ನೋಡುವೆನು. ಅಯ್ಯ ಸ್ವಾಮಿ, ಆ ಧರ್ಮ ಮಾಡಿದ್ದನ್ನು ಚೀಟಿಯಲ್ಲಿ ಬರೆದಿರುವೆಯ? ಇಲ್ಲವಲ್ಲ ಸ್ವಾಮಿ, ಮರೆತಿದ್ದೇನಲ್ಲ. ಹಾಗಾದರೆ ಬರೆದು ಹಾಕು. ಈ ಕುರುಡನ ಸತ್ಯವೇ ಹೆಚ್ಚಾಗಿರುವುದಲ್ಲ ನೀಲಕಂಠಾಚಾರ್ಯರೇ. ಮಹಾರಾಜ, ಈ ಧರ್ಮ ಸಮತೂಗಬೇಕಾದ್ರೆ ಮತ್ತೇನು ಮಾಡಬೇಕು? ಪತಿವ್ರತೆ ಮಾಂಗಲ್ಯವನ್ನು ಹಾಕಿಸಬೇಕು. ಹಾಕಬಹುದು. ದೇವಿ, ಸ್ವಾಮಿ ಇಲ್ಲಿ ಬಾ. ಸ್ವಾಮಿ, ನಾನೇ ನನ್ನ ಮಡದಿಯ ಮಾಂಗಲ್ಯವು ಹಾಕಬಹುದೇ? ಆಗಬಹುದು. ಹಾಕು. ಇನ್ನು ಇವರನ್ನು ಪರೀಕ್ಷೆ ಮಾಡಿದ್ದೆ ಆದರೆ ಆಕೆಯ ಪತಿವ್ರತ ಶಾಪವು ನನ್ನನ್ನು ಆವರಿಸಿದಂತೆ ಆಗುವುದು. ಆದ ಕಾರಣ ನಾನೀಗಲೇ ಅಲ್ಲಿ ಕಾಣುವ ತಕ್ಕಡಿಯಲ್ಲಿ ಪ್ರತ್ಯಕ್ಷನಾಗಿ ಅವರು ಕೇಳುವ ವರವನ್ನು ದಯಪಾಲಿಸುವೆನು. ಮೆಚ್ಚಿದೆನು ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ.
ಪಾಲಿಸುವನೀಗಲೇ. ಸಚ್ಚರಿಪನೆ ನಿಮ್ಮಯ ರಥವಾ ಸಚ್ಚರಿಪನೆ ನಿಮ್ಮಯ ರಥವಾ ಬೇಕಾದ ವರವನ್ನು ಕೇಳಿರಿ ದಯ ಪಾಲಿಸುವನೀಗಲೇ. ಅಯ್ಯ ಸತ್ಯರಥ, ಚಂದ್ರಾಸ ತಾಯಿ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿ ಬಂದಿರುವೆನು. ನಿಮಗೆ ಯಾವ ವರ ಬೇಕಾದರೂ ಕೇಳಿರಿ, ದಯಪಾಲಿಸುವೆನು. ಯಾರು ತಾವು ಯಾರೆಂಬುದು ನನಗೆ ತಿಳಿಯಲಿಲ್ಲವಲ್ಲ ಸ್ವಾಮಿ. ಅಯ್ಯ ಸತ್ಯರಥ, ನಾನು ಗಗನ ಮಾರ್ಗದಲ್ಲಿ ಬರುವಾಗ ಸಿಂಹಾಸನದ ಮೇಲೆ ಕುಳಿತು ಕರತಾಂಡವನ್ನು ಮಾಡುತ್ತಾ ಪಕಪಕನೆ ನಕ್ಕು ಜರಿದೆಯಲ್ಲ ಆ ಶನಿಯೇ ನಾನು. ನಿಮ್ಮ ಭಕ್ತಿಗೆ ಮೆಚ್ಚಿ ಬಂದಿರುವೆನು. ನಿಮಗೆ ಯಾವ ವರ ಬೇಕಾದರೂ ಕೇಳಿರಿ, ದಯಪಾಲಿಸುವೆನು. ಸೃಷ್ಟಿ ಸ್ವಾಮಿ. ಅಯ್ಯ ಸತ್ಯರಥ, ತಮ್ಮ ಪಾದವನ್ನು ತೋರಿ ಸ್ವಾಮಿ, ತಮ್ಮ ಪಾದವನ್ನು ತೋರಿ. ಿ
ಅಯ್ಯ ಸತ್ಯರಥ, ಶನಿದೇವ. ಅಯ್ಯ ಸತ್ಯರಥ, ಪರಮಾತ್ಮ. ನಾನು ಗಗನ ಮಾರ್ಗದಲ್ಲಿ ಬರುವಾಗ ನೀನು ಸಿಂಹಾಸನದ ಮೇಲೆ ಕುಳಿತು ಅವನೊಬ್ಬ ಕಿರಿಯವನೇ, ಅವನೊಬ್ಬ ಹಿರಿಯವನೇ, ಅವನನ್ನು ನಾನು ಪೂಜಿಸುವುದೆಂದು ಜರಿದೆಯಲ್ಲ, ಆ ಶನಿಯೇ ನಾನು. ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿರುವೆನು. ನಿನಗೆ ಯಾವ ಹೊರ ಬೇಕಾದರೂ ಕೇಳು, ದಯಪಾಲಿಸುವೆನು. ಪರಮಾತ್ಮ, ನನಗೆ ಕೊಟ್ಟಂತ ಕಷ್ಟದಲ್ಲಿ ಈ ಧರಣಿಯರ ಮಾನವರಿಗೆ ಒಂದು ಎಳ್ಳು ಮನೆವಷ್ಟು ಕೊಡುವುದಿಲ್ಲವೆಂದು ವಾಗ್ದಾನವನ್ನು ಮಾಡು ಪರಮಾತ್ಮ, ವಾಗ್ದಾನವನ್ನು ಮಾಡು. ಅಯ್ಯ ಸತ್ಯರಥ, ಶನಿದೇವ, ನಿನಗೆ ಕೇಳದ ವರವನ್ನು, ಪರಮಾತ್ಮ, ನಿನ್ನ ಮಡದಿಗೆ ಕೇಳದ ವರವನ್ನು ಶನಿದೇವ, ನಾಳೆ ಹುಟ್ಟುವ ನರ ಮಾನವರಿಗೆ ಕೇಳುತ್ತಿರುವೆಯಲ್ಲ, ಇರಲಿ. ಅಯ್ಯ ಸತ್ಯರಥ, ಶನಿದೇವ, ಯಾರು ನನ್ನ ಕಥೆಯನ್ನು ಕೇಳುವವರೋ, ಮಾಡಿಸುವವರೋ, ಮೂಡಿಸುವವರೋ ಹಾಗೂ ಆನಂದದಿಂದ ಕೇಳುವವರೋ ಅಂಥವರಿಗೆ ಅಷ್ಟಮ ರಾಶಿಯಲ್ಲಿದ್ದರೂ ಸಹ 11ನೇ ರಾಶಿಯ ಫಲವನ್ನು ಕೊಟ್ಟು ಕಾಪಾಡುವೆನು. ಯಾರು ನನ್ನ ಕಥೆಯನ್ನು ಕೇಳುವುದಿಲ್ಲವೋ, ಮಾಡಿಸುವುದಿಲ್ಲವೋ, ಅಹಂಕಾರದಿಂದ ಮೆರೆಯುವರೋ, ದುರಹಂಕಾರದಿಂದ ಆಂಬವದಿಂದ ತೋರುವವರೋ ಅಂಥವರನ್ನು ಕಾಡುವುದೇ ಬಿಡುವುದಿಲ್ಲ. ಅಯ್ಯ ಸತ್ಯರಥ, ನಿನ್ನ ಕಷ್ಟವೇ ಹೆಚ್ಚೆಂಬುದಾಗಿ ತಿಳಿಯಬೇಡ. ನಿನಗಿಂತ ಅತಿಶಯವಾದ ಕಷ್ಟಗಳನ್ನು ಕೊಟ್ಟಿರುವ ಎಷ್ಟೋ ರಾಜರುಗಳು ಇದ್ದಾರೆ. ಅಯ್ಯ ಸತ್ಯರಥ, ಅಂತಹ ರಾಜರುಗಳಲ್ಲಿ ನಿನ್ನ ಕಷ್ಟವು ಕೊಂಚ ಭಾಗ ಅಷ್ಟೇ. ಅಯ್ಯ ಸತ್ಯರಥ, ಪರಮಾತ್ಮ, ನನ್ನ ತಂದೆಯಾದ ಸೂರ್ಯದೇವನ ಅನುಗ್ರಹದಿಂದ ನಿನ್ನ ನೇತ್ರಗಳು ಬರಲಿ. ಪರಮಾತ್ಮ, ನನ್ನ ತಾಯಿಯಾದ ಛಾಯಾದೇವಿಯ ವರಪ್ರಸಾದದಿಂದ ನಿನ್ನ ಮಡದಿಗೆ ನಾಲಿಗೆಯೂ ಬರಲಿ. ಪರಮಾತ್ಮ, ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷದಿಂದ ನಿನ್ನ ಮಗನಿಗೆ ಕರಗಳು ಬರಲಿ. ಅದು ಅಲ್ಲದೆ ಮೊದಲಿಗಿಂತ ಅತಿಶಯವಾದ ರೂಪು ಲಾವಣ್ಯಗಳು ಬರಲಿ. ಅಯ್ಯ ಸತ್ಯರಥ, ನೀನು ಈಗಲೇ ನಿನ್ನ ರಾಜ್ಯಕ್ಕೆ ಹೋಗಿ ಬರ್ಬರ ದೇಶದ ದುಷ್ಟದುಮ್ಮಿಯನ್ನು ಸಂಹರಿಸಿ ಸುಖದಿಂದ ರಾಜ್ಯಭಾರ ಮಾಡು. ನಾನು ಬಂದು ಬಹಳ ವೇಳೆ ಆಯಿತು. ನನ್ನ ನಿಜಸ್ಥಾನವಾದ ತಾರಾಮಂಡಲವನ್ನು ನಮ್ಮ ರಾಜ್ಯದ ಎಲ್ಲಾ ಭಾಗದಲ್ಲಿಯೂ ಶನಿದೇವರ ಗುಡಿ ಗೋಪುರಗಳನ್ನು ನಿರ್ಮಿಸಿ ಶುಕ್ರವಾರ, ಶನಿವಾರ, ಸೋಮವಾರದಂದು ಆ ಶನಿದೇವರ ಕಥಾಶ್ರವಣವನ್ನು ಮಾಡುವಂತೆ ಆಜ್ಞೆಯನ್ನು ಮಾಡು. ತಮ್ಮ ಅಪ್ಪಣೆಯಂತೆ ಆಗಲಿ. ಮಾವನವರೇ, ನಿಮ್ಮ ಗುರುತುಗಳನ್ನು ಅರಿಯದೆ ನಾ ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಹಾಗೂ ನನ್ನ ಮಗಳಾದ ಜಯಲಕ್ಷ್ಮಿಗೆ ನಿನ್ನ ಮಗನಾದ ಚಿತ್ರವನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದರು. ಚಂದ್ರ, ನಿಮ್ಮ ಅಣ್ಣನ ಮಗಳಿಗೂ ಮತ್ತು ನಮ್ಮ ಕುಮಾರನಿಗೂ ವಿವಾಹವನ್ನು ನಡೆಸಬಹುದೇ? ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಸರಿ, ನಡೆಯಿರಿ. ಹೀಗಿರುವ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆ ಶನಿದೇವರ ಮಂಗಳವನ್ನು ಪಾಡೋಣ. ಹಾಗೆ ಆಗಲಿ.
ಮಾಧಾರವೇ ಗತಿ ಗೋವಿಂದೋ ಭಕ್ತರನ್ನು ಉದ್ಧಾರ ಮಾಡುವಂತ ಶ್ರೀಶ್ವರ ಸ್ವಾಮಿಯ ಮಾಧಾರವೇ ಗತಿ ಗೋವಿಂದೋ ಶ್ರೀರಾಮಚಂದ್ರ ಮಾಧಾರವೇ ಗತಿ ಗೋವಿಂದೋ ಹನುಮಾನ್ ಕಿ ಶ್ರೀ ಶನಿದೇವರ ಮಾಧಾರ ವಿಂದುಕಿ ಶನಿದೇವರ ಮಾಧಾರ ವಿಂದುಕಿ ಆತ್ಮರಾಮ ಕೃಪಾಪೋಷಿತ ನಾಟಕ ಮಂಡಲಿ ಕಿ ಶ್ರೀ ಆತ್ಮರಾಮ ಕೃಪಾಪೋಷಿತ ನಾಟಕ ಮಂಡಲಿ ಕಿ ವಂದೇ ಮಾತರಂ ವಂದೇ ಮಾತರಂ ಬಲೋ ಭಾರತ್ ಮಾತಾ ಕಿ ಹನುಮ